ಸಿಯಾರಾಮ್ ಧರ್ಮ ಮಾರ್ಗಕ್ಕೆ ನಿಮಗೆಲ್ಲರಿಗೂ ವಂದನೆಗಳು. ಸೃಷ್ಟಿಯ ಶುಭ ಕಾರ್ಯ ಮತ್ತು ಮೊದಲನೆಯ ಪೂಜೆಗೆ ಆಧಿಪತ್ಯ ಸ್ಥಾನವನ್ನು ಪಡೆದವರು ಶ್ರೀ ಗಣೇಶ ವಿಘ್ನಹರ್ತ. ಈ ನನ್ನ ಹೊಸ ಅಧ್ಯಾಯವನ್ನು ನಾನು ಶ್ರೀ ಗಣೇಶನೊಂದಿಗೆ ನಡೆಸುತ್ತೇನೆ. ಹಲವಾರು ಪ್ರಶ್ನೆಗಳು ಗಣೇಶನೊಂದಿಗೆ ಇವೆ. ಗಣೇಶನು ಬ್ರಹ್ಮಚಾರಿನ? ಗಣೇಶನಿಗೆ ಮದುವೆಯಾಗಿದೆಯಾ? ಗಣೇಶನಿಗೆ ಮಕ್ಕಳು ಎಷ್ಟು ಅಂತ ಹಲವಾರು ಜನ ಕೇಳುತ್ತಾರೆ. ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದಿನ ಧರ್ಮ ಮಾರ್ಗದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ಗಣೇಶನಿಗೆ ವಿಘ್ನಹರ್ತ ಎಂದು ಯಾಕೆ ಕರೆಯುತ್ತಾರೆ ಎಂದರೆ, ಒಂದು ದಿನ ಬ್ರಹ್ಮದೇವರು ಧ್ಯಾನದಲ್ಲಿ ಇರುವಾಗ ಅವರ ಜ್ಞಾನವು ಭಂಗವಾಗುತ್ತೆ. ಅದರ ಪರಿಣಾಮವಾಗಿ ಅವರ ಬಾಯಿಂದ ಒಬ್ಬ ಬಾಲಕನ ಜನ್ಮವಾಗುತ್ತೆ. ದೇವಿ ಸರಸ್ವತಿ ಮತ್ತು ಬ್ರಹ್ಮದೇವರು ಆ ಬಾಲಕನ ಜನ್ಮದಿಂದ ತುಂಬ ಸಂತೋಷವಾಗಿ ಆ ಬಾಲಕನಿಗೆ ಒಂದು ವರದಾನವನ್ನು ನೀಡುತ್ತಾರೆ. ಹೇ ಸಿಂಧೂರ, ನಿನಗೆ ಮನುಷ್ಯರಾಗಲಿ, ಸುರ ಆಗಲಿ, ಅಸುರರಾಗಲಿ, ಕಿನ್ನರಾಗಲಿ, ಯಕ್ಷರಾಗಲಿ ಯಾರೂ ಸಹ ನಿನ್ನ ಅನಿಷ್ಟವನ್ನು ಮಾಡಲಾರರು. ನಿನ್ನ ಭುಜದಿಂದ ಯಾರನ್ನಾದರೂ ಸಹ ಹಿಡಿದುಕೊಂಡರೆ ಅವರ ಸಹಸ್ರ ಚೂರುಗಳಾಗಿ ಅವರು ಸಾವನ್ನಪ್ಪಲಿ ಎಂದು ಬ್ರಹ್ಮದೇವರು ವರದಾನವನ್ನು ಕೊಡುತ್ತಾರೆ. ಆ ವರದಾನವನ್ನು ಪಡೆದ ಸಿಂಧೂರ ಆ ವರದಾನದ ದುರುಪಯೋಗವನ್ನು ಮಾಡಲು ಆರಂಭ ಮಾಡುತ್ತಾನೆ. ಸಿಂಧೂರ ಆತನ ಅತ್ಯಾಚಾರದಿಂದ ದೇವಗಣ ಸೇರಿದಂತೆ ದೇವರಾಜ ಇಂದ್ರನು ತುಂಬಾ ಸಂಕಷ್ಟದಲ್ಲಿರುತ್ತಾನೆ. ಎಲ್ಲ ದೇವಗಣಗಳು ಸೇರಿ ಬ್ರಹ್ಮದೇವರ ಮೊರೆ ಹೋಗುತ್ತಾರೆ. ಬ್ರಹ್ಮದೇವರು ತನ್ನ ಮಗನನ್ನು ಅಧರ್ಮಾಚರಣೆ ಬಿಡು, ಧರ್ಮ ಮಾರ್ಗದಲ್ಲಿ ನಡೆ ಸಿಂಧೂರ ಎಂದಾಗ ಅಹಂಕಾರ, ಕ್ರೋಧ, ಮೋಹದಿಂದ ತಲ್ಲೀನವಾದ ಸಿಂಧೂರ ತನ್ನ ತಂದೆಯನ್ನೇ ಹಲ್ಲೆ ಮಾಡಲು ಮುಂದೆಯಾಗುತ್ತಾನೆ. ಬ್ರಹ್ಮದೇವರ ಮೇಲೆ ವಿಘ್ನ ಬರುವ ಮುನ್ನವೇ ಅಲ್ಲಿಗೆ ಶ್ರೀ ಗಣೇಶನು ಸಿಂಧೂರನಿಗೆ ತಡೆಯುತ್ತಾರೆ. ಅವರ ಜೊತೆ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಸಿಂಧೂರನನ್ನು ಸಂಹಾರ ಮಾಡುತ್ತಾರೆ. ಆಗಲೇ ಶ್ರೀ ಗಣೇಶನಿಗೆ ಬ್ರಹ್ಮದೇವರು ಸೇರಿದಂತೆ ಎಲ್ಲ ದೇವಗಣಗಳು ಸೇರಿ ಶ್ರೀ ಗಣೇಶನನ್ನು ವಿಘ್ನಹರ್ತ ಎಂದು ಕರೆಯುತ್ತಾರೆ. ಅಂದಿನಿಂದ ಮನುಷ್ಯರು ಸೇರಿದಂತೆ ದೇವರು ಕೂಡ ತಮ್ಮ ಶುಭಾರಂಭ, ಯಜ್ಞ, ಹವನ, ಮದುವೆಯಂತಹ ಶುಭ ಕೆಲಸಕ್ಕೆ ವಿಘ್ನಹರ್ತ ಗಣೇಶನನ್ನು ಪ್ರಥಮ ಪೂಜೆಯನ್ನು ಸಲ್ಲಿಸುತ್ತಾರೆ. ಇನ್ನು ಗಣೇಶನು ಬ್ರಹ್ಮಚಾರಿನ? ಅಲ್ಲ, ಗಣೇಶನಿಗೆ ಮದುವೆ ಆಗಿದೆ. ಆದರೆ ಗಣೇಶನಿಗೆ ಮದುವೆ ಇಷ್ಟವಿರಲಿಲ್ಲ. ಏಕೆಂದರೆ ಗಣೇಶನು ಗಜಮುಖವಾಗಿದ್ದನು. ಯಾರೂ ಸಹ ಅವರನ್ನು ಮದುವೆ ಆಗುತ್ತಿರಲಿಲ್ಲ. ಗಣೇಶನು ಮತ್ತು ಮೂಷಕನು ಸೇರಿ ದೇವಲೋಕದಲ್ಲಿ ನಡೆಯುವ ಮದುವೆಗಳಿಗೆ ವಿಘ್ನವನ್ನು ಮಾಡುತ್ತಿದ್ದರು. ಇದರಿಂದ ಮನನೊಂದಂತ ದೇವಗಣಗಳೆಲ್ಲ ಸೇರಿ ಬ್ರಹ್ಮದೇವರ ಹತ್ತಿರ ಹೋಗುತ್ತಾರೆ. ಅವರ ಸಮಸ್ಯೆಯನ್ನು ಹೇಳುತ್ತಾರೆ. ಬ್ರಹ್ಮದೇವರು ಆ ಸಮಸ್ಯೆಗೆ ಉಪಾಯವನ್ನು ರೂಪಿಸಿ ಅವರಿಂದ ಇಬ್ಬರು ಮಾನಸ ಪುತ್ರಿಯರನ್ನು ಸೃಷ್ಟಿ ಮಾಡುತ್ತಾರೆ. ಅವರಿಬ್ಬರ ಹೆಸರು ರಿದ್ಧಿ ಮತ್ತು ಸಿದ್ಧಿ ಎಂದು. ಅವರಿಗೆ ಈ ಕಾರ್ಯವನ್ನು ವಹಿಸುತ್ತಾರೆ. ಯಾವುದೇ ಮದುವೆಯಲ್ಲಿ ಗಣೇಶನು ವಿಘ್ನವನ್ನು ಮಾಡದಂತೆ ತಡೆಯುವುದು ನಿಮ್ಮ ಉದ್ದೇಶ ಎಂದು ಹೇಳುತ್ತಾರೆ. ಅವರನ್ನು ಗಣೇಶನ ಹತ್ರ ಕರೆದುಕೊಂಡು ಬಂದು ಹೇಳುತ್ತಾರೆ, ಹೇ ಗಣೇಶ, ಇವರಿಬ್ಬರು ನನ್ನ ಮಾನಸ ಪುತ್ರಿಯರು. ನನ್ನ ಇಚ್ಛೆ ಇದೆ, ನೀನು ಇವರಿಬ್ಬರನ್ನು ಶಿಕ್ಷಣವನ್ನು ಪ್ರದಾನ ಮಾಡು ಎಂದು ಹೇಳುತ್ತಾರೆ. ಇದು ನನ್ನ ಸೌಭಾಗ್ಯ ಎಂದು ಗಣೇಶನು ಅವರಿಬ್ಬರನ್ನು ಶಿಕ್ಷಣವನ್ನು ನೀಡಲು ಪ್ರಾರಂಭ ಮಾಡುತ್ತಾರೆ. ಒಂದು ದಿನ ಮೂಷಕನು ಬಂದು ಗಣೇಶನಿಗೆ ಹೇಳುತ್ತಾರೆ, ಹೇ ಪ್ರಭು, ಇವತ್ತು ಸ್ವರ್ಗಲೋಕದಲ್ಲಿ ಮದುವೆ ನಡೆಯುತ್ತಿದೆ. ನನಗೆ ಆದೇಶವನ್ನು ನೀಡಿ ಸ್ವಾಮಿ ಎಂದು ಹೇಳುತ್ತಾನೆ ಮೂಷಕ. ಅಲ್ಲಿಯೇ ಇದ್ದ ರಿದ್ಧಿ ಮತ್ತು ಸಿದ್ಧಿಯು ಗಣೇಶನನ್ನು ಆದೇಶ ಕೊಡುವ ಮುನ್ನವೇ ಅವರ ಜ್ಞಾನವನ್ನು ಮರೆಸಲು ಪ್ರಯತ್ನವನ್ನು ಮಾಡುತ್ತಾರೆ. ಇದೇ ತರಹ ಮೂಷಕನು ಗಣೇಶನಿಗೆ ಸಮಾಚಾರ ನೀಡಲು ಬಂದಾಗ ರಿದ್ಧಿ ಮತ್ತು ಸಿದ್ಧಿಯು ಅವರ ಜ್ಞಾನವನ್ನು ಮರೆಸುತ್ತಾರೆ. ಇದೇ ತರಹ ಕೆಲ ದಿನಗಳು ಕಳೆಯುತ್ತವೆ. ದೇವಲೋಕದಲ್ಲಿ ಅನೇಕ ಮದುವೆಗಳು ಆಗುತ್ತವೆ. ಒಂದು ದಿನ ಮೂಷಕನಿಗೆ ಗಣೇಶನು ಹೇಳುತ್ತಾನೆ, ಹೇ ಮೂಷಕ, ದೇವಲೋಕದಲ್ಲಿ ಯಾರು ಮದುವೆ ಮಾಡುತ್ತಿಲ್ಲವೇ? ಮೂಷಕ ಹೇಳುತ್ತಾನೆ, ಸ್ವಾಮಿ, ನಾನು ನಿಮ್ಮ ಹತ್ತಿರ ಸಮಾಚಾರವನ್ನು ನೀಡಲು ಬಂದಾಗ ರಿದ್ಧಿ ಮತ್ತು ಸಿದ್ಧಿಯು ನಿಮ್ಮ ಗಮನವನ್ನು ತಮ್ಮ ಹತ್ತಿರ ಸೆಳೆದುಕೊಳ್ಳುತ್ತಾರೆ. ಇದನ್ನು ಕೇಳಿದ ಗಣೇಶನಿಗೆ ಅವರ ಮೇಲೆ ಕೋಪ ಬರುತ್ತೆ. ಆಗ ಬ್ರಹ್ಮದೇವರು ಗಣೇಶನ ಹತ್ತಿರ ಬಂದು ಹೇಳುತ್ತಾರೆ, ಹೇ ಗಣೇಶ, ನನ್ನ ಈ ಇಬ್ಬರು ಪುತ್ರಿಗಳ ಮದುವೆಯ ಪ್ರಸ್ತಾವವನ್ನು ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಎಂದು ಹೇಳುತ್ತಾರೆ. ಆಗ ಗಣೇಶನು ಸಂತೋಷದಿಂದ ಮದುವೆಯನ್ನು ಆಗುತ್ತಾರೆ. ಇವರಿಬ್ಬರಿಂದ ಒಂದೊಂದು ಪುತ್ರರು ಆಗುತ್ತೆ, ಶುಭ ಮತ್ತು ಲಾಭ. ಮತ್ತು ಇವರಿಬ್ಬರಿಂದ
ದೇವಿ ಸಂತೋಷಿನಿ ಎಂಬ ಪುತ್ರಿಯು ಕೂಡ ಜನ್ಮಿಸುತ್ತಾಳೆ. ಹೀಗೆ ಗಣೇಶನಿಗೆ 2 ಹೆಂಡತಿಯರು ಮತ್ತು 3 ಮಕ್ಕಳು. ಇನ್ನು ಗಣಪತಿಗೆ ವಿಘ್ನಹರ್ತ, ಗಜಾನನ, ಗಜಮುಖ, ಪಾರ್ವತಿ ಪುತ್ರ, ಪರಶಿವಾನಂದ ಎಂದು ಹೇಳುತ್ತಾರೆ. ಪ್ರಥಮ ಪೂಜೆಗೆ ಅಧಿಪತ್ಯ ಸ್ಥಾನವನ್ನು ತನ್ನ ತಂದೆ ಪರಶಿವನಿಂದ ಸಿಗುತ್ತೆ. ಮನುಷ್ಯರು ತಮ್ಮ ಕುಟುಂಬ ಮತ್ತು ಜೀವನದಲ್ಲಿ ಪ್ರಥಮ ಪೂಜೆಯನ್ನು ಮಾಡುತ್ತಾರೋ ಗಣೇಶನನ್ನು, ಅವರ ಜೀವನದಲ್ಲಿ ಕುಟುಂಬದಲ್ಲಿ ವಿಘ್ನವು ಎಂದಿಗೂ ಬೀಳುವುದಿಲ್ಲ ಎಂದು ಹೇಳಲಾಗುತ್ತೆ. ಮತ್ತು ಶ್ರೀ ಗಣೇಶನನ್ನು ಇದೇ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಎಂತೇನಿಲ್ಲ, ಎಲ್ಲಾ ಸಮಯದಲ್ಲೂ ಗಣೇಶನನ್ನು ಪೂಜೆ ಮಾಡಬಹುದು. ಮತ್ತು ಗಣೇಶನಿಗೆ ಅರ್ಪಿತವಾದ ಮಂತ್ರ ಎಂದ್ರೆ ಅದು ಓಂ. ಓಂ ಅನ್ನೋ ಶಬ್ದ ಮತ್ತು ಮಂತ್ರವು ಶ್ರೀ ಗಣೇಶನಿಗೆ ಅರ್ಪಿತವಾಗಿದೆ. ಗಣೇಶನ ಅನುಗ್ರಹ ಪಡೆಯಲು ಮಂತ್ರ ಎಂದ್ರೆ ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಅವರಿಂದ ಅನುಗ್ರಹವನ್ನು ಪಡೆದುಕೊಳ್ಳಿ. ನಮ್ಮ ಸಲಹೆ: ಮನುಷ್ಯರು ತಮ್ಮ ಕೆಲಸದಿಂದ, ವಾಣಿಯಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಾನಿಯನ್ನು ಮಾಡದಂತೆ ನಡೆದುಕೊಳ್ಳುವುದು ಮನುಷ್ಯರ ಮೂಲ ಧರ್ಮ ಮತ್ತು ಕರ್ತವ್ಯ. ನಿಮಗೆಲ್ಲರಿಗೂ ಸಿಯಾರಾಮ್.